ಮಾಡಿ ಸ್ಟೂಡೆಂಟ್ಸ್ 2026 SSLC ಮೇನ್ ಎಕ್ಸಾಮ್ದಲ್ಲಿ ಕ್ವಶನ್ ಟ್ಯಾಗ್ ಮೇಲೆ ಅಂತೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಕೆಲವು ವಿದ್ಯಾರ್ಥಿಗಳು ಓದಿಲ್ಲ, ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಪಾಸಿಂಗ್ ಪ್ಯಾಕೇಜ್ ಅಂತ ಮಾಡ್ತಿದ್ದೀನಿ. ಈ 8 ಕ್ವಶನ್ಸ್ಗಳನ್ನ ಬಿಡಿಸ್ತೀನಿ, ಅಂದರೆ ಸ್ಟೇಟ್ಮೆಂಟ್ಗಳನ್ನ ಕ್ವಶನ್ ಟ್ಯಾಗ್ ಮಾಡಿ ತೋರಿಸ್ತೀನಿ. ಅಷ್ಟು ಮಾಡಿದ್ರೆ ಸಾಕ್ರಿ, ನಿಮಗೆ ಆರಾಮ್ 1 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ನಾವು SSLC ಇಂಗ್ಲೀಷ್ ಗ್ರಾಮರ್ನ ಡಿಸ್ಕಸ್ ಮಾಡ್ತಿದ್ದೀವಿ. 1 ಅಂಕಕ್ಕೆ ಕೇಳುವಂಥ ಸ್ಟೇಟ್ಮೆಂಟು ಕ್ವಶನ್ ಟ್ಯಾಗ್ ಮೇಲೆ ಕೇಳ್ತಾರೆ. ಸೊ ಹಾಗಾದ್ರೆ ಪಾಸಿಂಗ್ ಪ್ಯಾಕೇಜ್ ಅಂತ ನಾವು ಹೇಳ್ತಿದ್ದೀವಿ. ಏನೂ ಓದಿರೋದಿಲ್ಲ ಕೆಲವು ವಿದ್ಯಾರ್ಥಿಗಳು, ಅಥವಾ ಇಂಗ್ಲೀಷ್ ಅಂದರೆ ಭಾಳಷ್ಟು ಟಫ್ ಅಂತ ಹೇಳ್ತಿರ್ತೀರಿ, ಅವರಿಗಾಗಿ ಈ ವಿಡಿಯೋ. ಓಕೆ, ಸೊ ಆಲ್ರೆಡಿ ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಮಾಡಿದ್ದೀನಿ, ಆ ವಿಡಿಯೋನ ಕೂಡ ನೋಡಿರಿ. ಹಾಗಾದ್ರೆ ನಾನು ಇಲ್ಲಿ ಬಿಡಿಸೋದು ಒಂದು ಟಾಪ್ ಓನ್ಲಿ 8 ಕ್ವಶನ್ಸ್ಗಳನ್ನ. ಸೊ ಡೆಫಿನೆಟ್ಲಿ ಇಷ್ಟು ತಯಾರಿ ಮಾಡ್ಕೊಡ್ರಿ, ಪರ್ಫೆಕ್ಟ್ ಮಾಡ್ಕೊಡ್ರಿ, 1 ಅಂಕ ನಿಮಗೆ ಸಿಗುತ್ತೆ. ಓಕೆ, ಸೊ ಹಾಗಾದರೆ ಕ್ವಶನ್ ಟ್ಯಾಗ್ಸ್ ಮೇಲೆ ನಾವು ಡಿಸ್ಕಸ್ ಮಾಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಹಾಗಾದರೆ ಇದಕ್ಕಿಂತ ಮುಂಚೆ ಎಲ್ಲನೂ ಓದಿದವರಿಗೆ, ಚೆನ್ನಾಗಿ ಓದಿದವರಿಗೆ ಸ್ಕೋರಿಂಗ್ ಪ್ಯಾಕೇಜ್ ರೀತಿ ಈ ವಿಡಿಯೋನ ಮಾಡಿದ್ದೀನಿ. ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ವಿಡಿಯೋದ ಕೊನೆ ಕೊಟ್ಟಿರ್ತೀನಿ. ಎಲ್ಲ ವಿಡಿಯೋನ ಕೂಡ ನೀವು ನೋಡ್ಬೋದು. ಓಕೆ, ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡಿದ್ದೇವೆ ರೀ. ಸೊ ಹಾಗಾದರೆ ಇವೆಲ್ಲವೂ SSLC ಬೋರ್ಡ್ ಮಾಡಲು ಕ್ವಶನ್ ಪೇಪರ್ ಆಧಾರವಾಗಿ ಇಟ್ಕೊಂಡು ನೋಡ್ತಿದ್ದೀವಿ. ಹಾಗಾದ್ರೆ ಫಸ್ಟ್ ಕ್ವಶನ್ ನೋಡೋಣ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತಿದೆ. ದ ಸ್ಮಾರ್ಟ್ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತಿದೆ. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಈ ರೀತಿ. ಸೊ ಒಂದು ಡಿಡಂಟ್ ದೇ, ಇನ್ನೊಂದು ಡೋಂಟ್ ದೇ, ಆಮೇಲೆ ಡೂ ದೇ, ಡಿಡ್ ದೇ ಅಂತೇಳಿ. ಸೊ ಈ ರೀತಿ ಈ ಕ್ವಶನ್ ಟ್ಯಾಗ್ದ ಕೊಟ್ಟಾಕಾರ ನಾನು ಹೇಳ್ತಿದ್ದೀನಿ, ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೋ ಇಲ್ಲೋ ನೋಡಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದೂ ಇಲ್ಲ, ಆಮ್, ಇಸ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಸ್, ಹ್ಯಾಡ್ ಇಂಥವೇನು ಬಂದಿದ್ದಾವೆ ನೋಡ್ಬೇಕು. ಇಲ್ಲಿ ಯಾವುದೂ ಬಂದಿಲ್ಲ ಅಂದ್ರೆ ನೀವು ಮಾಡಬೇಕಾಗಿದ್ದು ದ ಸ್ಮಾರ್ಟ್ಫೋನ್ಸ್ ಅನ್ನೋದು ಸಬ್ಜೆಕ್ಟ್ ಇದೆ ರೀ. ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು ಅನ್ನೋದು ನೋಡಬೇಕು. ವಿಚ್ ಇಸ್ ದ ವರ್ಬ್ ಅಂತ. ಕ್ರಿಯಾಪದ ಯಾವುದು? ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನು ತೋರಿಸುವಂಥದ್ದು ಅಷ್ಟೇ. ಹಾಗಾದ್ರೆ ಇಲ್ಲಿ ಕ್ರಿಯೆಯನ್ನು ತೋರಿಸುವಂಥ ಶಬ್ದ ಕ್ರಿಯೇಟ್ ಅಂತ ಇದೆ. ಕ್ರಿಯೇಟ್ ಅನ್ನೋದು ಕ್ರಿಯೆಯನ್ನು ತೋರಿಸುವಂಥದ್ದು. ಸೊ ಇದಾದ ನಂತರ ಮೊದಲು ಕಂಡುಹಿಡಿಬೇಕಾಗಿದ್ದು ಹೆಲ್ಪಿಂಗ್ ವರ್ಬ್ ಇದ್ದಾವ ಏನಿಲ್ಲ, ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಏನು ಮಾಡಿರಿ, ಸೊ ಮುಖ್ಯ ಕ್ರಿಯಾಪದ ನೋಡ್ರಿ. ಸೊ ಅದನ್ನು ನೋಡಿದ ತಕ್ಷಣ ಏನು ಮಾಡಬೇಕು, ಇಸ್ ಇಟ್ V1 ಆರ್ V2 ಅಂತ ನೀವು ಚೆಕ್ ಮಾಡ್ಕೋಬೇಕು. ಸರ್ V1 ಅಂದರೆ ಏನು ಸರ್, V2 ಅಂದರೆ ಏನು ಸರ್? V1 ಅಂದರೆ ಪ್ರೆಸೆಂಟ್ ಫಾರ್ಮ್ ದಿ ವರ್ಬ್, V2 ಅಂದರೆ ಪಾಸ್ಟ್ ಫಾರ್ಮ್ ದಿ ವರ್ಬ್. ಅಂದರೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಸೊ V1ಗೆ ಗೋ ಅಂತ ಎಕ್ಸಾಂಪಲ್ ಕೊಟ್ಟರೆ, V2ಗೆ ವೆಂಟ್ ಅಂತ ಎಕ್ಸಾಂಪಲ್ ಕೊಡ್ತೀವಿ. ಸಿಂಗ್, ಸ್ಯಾಂಗ್, ರೀಡ್, ರೆಡ್, ಪ್ಲೇಡ್ ಈ ರೀತಿ ಬರ್ತಾವಲ್ಲ. ಸೊ ಆ ರೀತಿ ವರ್ಬ್ಸ್ಗಳನ್ನ ನೋಡಿರ್ತೀರಿ. ಸೊ ಇದೇನು V1 V2 ಅನ್ನೋದು ನೋಡಬೇಕು. ಸೊ ಇಲ್ಲಿ ನೋಡಿದ ತಕ್ಷಣ ಕ್ರಿಯೇಟ್ ಇದೆ, ಕ್ರಿಯೇಟೆಡ್ ಇಲ್ಲ, ಅದಕ್ಕಾಗಿ ಇದು V1 ಇದೆ. ಸೊ V1 ಇದ್ದಕ್ಕಾರ ಸರ್ ಮತ್ತೆ ಮುಂದೆ ಏನು ಮಾಡಬೇಕು? V1 ಇದ್ದಕ್ಕಾರ 2 ಹೆಲ್ಪಿಂಗ್ ವರ್ಬ್ ಬರ್ತವೆ, ಒಂದು ಡೂ, ಇನ್ನೊಂದು ಡಸ್. ಸೊ ಹಾಗಾದ್ರೆ ಇದು ಡೂ ಇದೇನ ಡಸ್ ಹಚ್ಬೇಕು ಸರ್ ಅಂತ. ಈ ಕ್ರಿಯಾಪದ ಮುಂದೆ ಎಸ್ ಬಂದಿತ್ತಂದ್ರೆ ಡಸ್ ಹಚ್ಚಿರಿ, ಇಲ್ದಿದ್ರೆ ಡೂ ಹಚ್ಚಿರಿ, ಇಷ್ಟೇ ಮುಗೀತು. ಹೈ ಗಾಟ್. ಸೊ ಫಸ್ಟ್ ಸ್ಟೆಪ್ ಏನು, ಈ ಕೊಟ್ಟದ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದಾಗ ನೋಡಿದ್ವಿ, ಇಲ್ಲ ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು, ಮುಖ್ಯ ಕ್ರಿಯಾಪದನ ಹುಡ್ಕಾಡಬೇಕು. ಅದನ್ನು V1 ಇದೇನೆ, V2 ಇದೆ ನೋಡ್ಕೊಡ್ರಿ. ಸೊ V1 ಇದ್ದರೆ ಹೆಲ್ಪಿಂಗ್ ವರ್ಬ್ ಡೂ ಅಥವಾ ಡಸ್ ತೊಗೋಬೇಕು. ಸೊ V2 ಇದ್ದಿದ್ರೆ ಏನು ಮಾಡಬೇಕು ಸರ್, ಡಿಡ್ ಅಂತ ಹೆಲ್ಪಿಂಗ್ ವರ್ಬ್ ತೊಗೋಬೇಕಾಗತ್ತೆ. ಓಕೆ, ಸೊ ಹಾಗಾಗಿ ಸೊ ಕೊಟ್ಟಂಥ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದರೆ ಈ ಕಡೆ ನೆಗೆಟಿವ್ ಬರಬೇಕಲ್ಲ. ಸೊ ಈ ಕಡೆ ನೆಗೆಟಿವ್ ಇದ್ದರೆ ಪಾಸಿಟಿವ್ ಬರಬೇಕು, ಅದಂತೂ ಗೊತ್ತಿದೆ. ಕೊಟ್ಟಂಥ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದರೆ ಈ ಕಡೆ ನೆಗೆಟಿವ್. ಅಂದರೆ ಏನು ಸರ್, ನೆಗೆಟಿವ್ ಅಂದರೆ ಏನು ಸರ್, ನೋ ಅಥವಾ ನಾಟ್ ಬಂದಿದ್ರೆ, ನೋ ಅಥವಾ ನಾಟ್ ಅಂತ ಬಂದಿದ್ರೆ, ಅಥವಾ ನೆಗೆಟಿವ್ ಅಂತ ತೋರಿಸುವಂಥ ಶಬ್ದಗಳು ಸ್ಕೇರ್ಸ್ಲಿ, ಹಾರ್ಡ್ಲಿ ಅಂತ, ನೀದರ್, ನಾರ್ ಇಂಥವು ಬಂದಿದ್ದರೆ ಸೊ ನೆಗೆಟಿವ್ ಅಂತ ಹೇಳ್ತೀವಿ. ಇಲ್ಲಿ ನೋ ಅಥವಾ ನಾಟ್ ಯಾವುದೂ ಬಂದಿಲ್ಲ, ಇದು ಪಾಸಿಟಿವ್ ಇದೆ. ಸೊ ಈ ಕಡೆ ನೆಗೆಟಿವ್ ಬರಬೇಕು. ನೆಗೆಟಿವ್ ಎಲ್ಲಿದೆ, ಡಿಡಂಟ್ ಒಂದಿದೆ, ಡೋಂಟ್ ಇದೆ, ಇದು ಬರಲ್ಲ, ಇದು ಬರಲ್ಲ. ಸೊ ಇವು ಉಳಿದಿದ್ದೆ 2 ಆಪ್ಷನ್ಸ್ ಉಳಿದಿದ್ದು, ಹೌದೇನಿಲ್ಲ? ಸೊ ಹಾಗಾದ್ರೆ ಇಲ್ಲಿ ಉಳಿದಿದ್ದೆ 2 ಆಪ್ಷನ್ಸ್ದಲ್ಲಿ ಇದು V1 ಅಂತಂದರೆ ನಮಗೆ ಡೂ ಅನ್ನೋದು ಬರಬೇಕಾಗತ್ತಾ, ಡೋಂಟ್ ಇದೆ ಅನ್ನೋದು ಕರೆಕ್ಟ್ ಆಗುತ್ತಾ, ಮುಗೀತು, ಇಷ್ಟೇ. ಹೇ ಗಾಟ್. ಸೊ ಭಾಳಷ್ಟು ಸಿಂಪಲ್ಲಾಗಿ ಆನ್ಸರ್ನ ಕೊಡ್ತಾ ಇದ್ದೀನಿ, ಜಾಸ್ತಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತಾ ಇಲ್ಲ, ಸಿಂಪಲ್ ಮೆಥಡ್. ಒಂದೇದು ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ ನಾನು ಇಲ್ಲ ನೋಡ್ಕೊಳ್ರಿ. ಅದಕ್ಕೆ ಮುಂಚೆ ಪಾಸಿಟಿವ್ ನೆಗೆಟಿವ್ ಅನ್ನೋದು ಕ್ಲಿಯರ್ ಮಾಡ್ಕೊಡ್ರಿ. ಸೊ ಈ ಕಡೆ ಪಾಸಿಟಿವ್ ಇದ್ರೆ ನೆಗೆಟಿವ್ ಟ್ಯಾಕ್ಸ್ಗಳು ಯಾವ್ದಾದ್ರು ನೋಡ್ಕೊಡ್ರಿ. 1 ಇದೆ, 2 ಇದೆ, ಇವೆರಡರಲ್ಲಿ ಆಗ್ಬೇಕಲ್ಲ, ಇವೆರಡು ಡಿಲೀಟೆಡ್ ಅದು. ಸೊ ಆದ ನಂತರ ಹೆಲ್ಪಿಂಗ್ ವರ್ಬ್ ಇದೆನಾ, ಇಲ್ಲ ಅಂತಂದರೆ ಏನು ಮಾಡಬೇಕು, V1 ಇದ್ದರೆ ಡೂ ಅಥವಾ ಡಸ್, V2 ಇದ್ದರೆ ಡಿಡ್. ಸೊ V1ದಲ್ಲಿ ಎಸ್ ಇದ್ದರೆ ಡಸ್ ತೋತಾರೆ, ಇಲ್ಲಿ ಡೂ ತೋತಾರೆ, ಮುಗಿದೋಯ್ತು. So the second question ನೋಡ್ರಿ, choose the appropriate question tag and fill in the blank ಅಂತ. They hardly tried to settle the environmental problems ಅಂತ ಇದೆ. They hardly ಅಂತಿದೆ ನೋಡ್ರಿ, ಹಾರ್ಡ್ಲಿ
ಟ್ರೈ ಟು ಸೆಟಲ್ ದ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಓಕೆ, ಮೊದಲು ಪಾಸಿಟಿವ್ ನೆಗೆಟಿವ್ ನೋಡ್ಕೊಂಡ್ರೆ ಹಾರ್ಡ್ಲಿ ಸ್ಕೇರ್ಸ್ಲಿ ಬಂದದ್ದು ನೆಗೆಟಿವ್ ಆಗುತ್ತೆ. ನಿಮಗೆ ನೋ, ನಾಟ್, ಹಾರ್ಡ್ಲಿ, ಸ್ಕೇರ್ಸ್ಲಿ, ನೀದರ್ ಇಂಥ ಶಬ್ದ ಬಂದರೆ ನೆಗೆಟಿವ್ ಆಗುತ್ತೆ. ಸೊ ಈ ಕಡೆ ಪಾಸಿಟಿವ್ ಟ್ಯಾಗ್ ಬರಬೇಕು. ಸೊ ಪಾಸಿಟಿವ್ ಎಲ್ಲಿದೆ ರೀ? ಸೊ ಇದು ನೆಗೆಟಿವ್ ಇದೆ ಹೋಯ್ತು, ಇದನ್ನು ನೆಗೆಟಿವ್ ಇದೆ ಹೋಯ್ತು. ಸೊ ಡಿಡ್ ದೇ ಮತ್ತು ಡೂ ದೇ ಉಳಿತು. ನಾನು ಅಂದೆ ಮೇನ್ ವರ್ಬ್ ನೋಡ್ರಿ, ಮೇನ್ ವರ್ಬ್ ಯಾವ್ದು? ಟ್ರೈಡ್ ಅಂತಿದೆ. ಟ್ರೈಡ್ ಅನ್ನೋದು V1 V2 V2 ಇದೆ ರೀ. ಸೊ V2 ಅಂದರೆ ಡಿಡ್ ಬರಬೇಕಲ್ಲ. ಸೊ ಡಿಡ್ ಎಲ್ಲಿದೆ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ದಿಸ್ ಇಸ್ ರಾಂಗ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 3ದಲ್ಲಿ ಹಿ ರೀಚ್ಡ್ ಹೋಮ್ ಸೇಫ್ಲಿ ಅಂತಿದೆ. ಸೊ ಮತ್ತೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ನೆಗೆಟಿವ್ ಅಂತೂ ಇಲ್ಲವೇ ಇಲ್ಲ. ಸೊ ಹೆಲ್ಪಿಂಗ್ ವರ್ಬ್ ಇಲ್ಲ, ಇದು ನೆಗೆಟಿವ್ ಅಲ್ಲ, ಇದು ಪಾಸಿಟಿವ್ ಇದೆ. ಹಾಗಾದ್ರೆ ಈ ಕಡೆ ನೆಗೆಟಿವ್ ಇದ್ದದ್ದು ಯಾವುದು? ಡಿಡಂಟ್ ಹಿ ಒಂದಿದೆ, ಇಸಂಟ್ ಹಿ ಒಂದಿದೆ, ಡಸಂಟ್ ಹಿ ಇದೆ, ಆರ್ ಡಿಡ್ ಹಿ ಒಂದು ಡಿಲೀಟೆಡ್. ಓಕೆ, ಸೊ ಇದಾದ ನಂತರ ಮೇನ್ ವರ್ಬ್ ನೋಡ್ರಿ, V1 V2 ಇದೆ ರೀ, ಇ ಡಿ ಬಂದಿದೆ, V2 ಇದೆ. V2 ಅಂದರೆ ಡಿಡ್ ತಗೋಬೇಕು. ಡಿಡ್ ಎಲ್ಲಿದೆ? ಓಕೆ, ಆದರೆ ಡಿಡ್ದಲ್ಲಿ ನೆಗೆಟಿವ್ ಡಿಡ್ ಇರಬೇಕಲ್ಲ. ಸೊ ಅದು ಡಿಡಂಟ್ ಹಿ ಮುಗಿತು. ಕ್ವಶನ್ ನಂಬರ್ 4 ನೋಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್. ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತಿದೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಕೊಟ್ಟಿಲ್ಲ. ಹೆಲ್ಪಿಂಗ್ ವರ್ಬ್ಸ್ ಕೊಟ್ಟಿಲ್ಲ ಅಂದರೆ ಮೇನ್ ವರ್ಬ್ ನೋಡ್ತೀರಿ. ಸೊ ಇದು ಕ್ವಶನ್ ಸ್ಟೇಟ್ಮೆಂಟ್ ಏನಿದೆ? ಪಾಸಿಟಿವ್ ಇದೆ ರೀ. ಸೊ ಈ ಕಡೆ ನೆಗೆಟಿವ್ ಬರಬೇಕು. ನೆಗೆಟಿವ್ ಯಾವ್ದು? ಡಿಡಂಟ್ ದೇ ಒಂದಿದೆ. ಸೊ ಡಿಡ್ ದೇ ಹೋಯ್ತು, ಡೂ ದೇನು ಹೋಯ್ತು, ಡೋಂಟ್ ದೇ. ಸೊ ಎರಡು ಆಪ್ಷನ್ಸ್ ಉಳಿತಾವೆ. ಹಾಗಾದ್ರೆ ಇದು ಮೇನ್ ವರ್ಬ್ ನೋಡ್ರಿ, V1 V2 ಇದೆ ರೀ, ಇ ಡಿ ಬಂದಿದೆ, V2. ಸೊ ಹಾಗಾದ್ರೆ ಡಿಡಂಟ್ ದೇ ಇಸ್ ದ ರೈಟ್ ಆನ್ಸರ್. ಚೂಸ್ ದ ಯಾವುದು? ಸ್ವಾಮೀಸ್ ಫಾದರ್ ರಿಟರ್ನ್ಸ್ ಹೋಮ್ ಇನ್ ದ ಈವ್ನಿಂಗ್. ನೋಡ್ರಿ, 5 ಕ್ವಶನ್ಸ್ಗಳಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲಾರ್ದು ಕೊಟ್ಟಿದ್ದಾರೆ. ನಿಮ್ದಲ್ಲಿ ಇಟ್ಕೋ. ಅದಕ್ಕೆ ನಾನು ಟಾಪ್ 8 ಕ್ವಶನ್ಸ್ ಸಾಲ್ವ್ ಮಾಡ್ತಂತಂದ್ರೆ ಸರ್ ಎಲ್ಲಿ ತೊಗೊಂಡಿದ್ದೆ ಸರ್ ಅಂತಂದರೆ ಏನಿಲ್ಲರಿ. ಸೊ 4 ಮಾಡಲ್ ಕ್ವಶನ್ ಪೇಪರ್ಸ್, 3 ಪ್ರಿಪರೇಟರಿ ಕ್ವಶನ್ ಪೇಪರ್, ಸ್ಟೇಟ್ ಲೆವೆಲ್ ನಮ್ಮ ಬೋರ್ಡ್ದವ್ರು ಬಿಟ್ಟಂಥದ್ದು, ಆ್ಯಂಡ್ ಇವೆಲ್ಲವೂ ಬೋರ್ಡ್ದವ್ರು ಬಿಟ್ಟಂಥದ್ದು, ಒಂದು ನಾನು ಮಾಡಿದಂಥ ಕ್ವಶನ್ ಪೇಪರ್ದಿಂದ ತೊಗೊಂಡಿದ್ದೀನಿ ಅಷ್ಟೇ. ಸೊ ಸ್ವಾಮೀಸ್ ಫಾದರ್ದಲ್ಲಿ ಇದು ಪಾಸಿಟಿವ್ ನೆಗೆಟಿವ್ ನೋಡ್ತೀನಿ. ಇದು ಪಾಸಿಟಿವ್ ಇದೆ, ನೆಗೆಟಿವ್ ಟ್ಯಾಗ್ ಬರಬೇಕು. ಸೊ ನೆಗೆಟಿವ್ ಟ್ಯಾಗ್ ಹ್ಯಾಸಂಟ್ ಇದೆ, ಹ್ಯಾಡಂಟ್ ಇದೆ, ಡಸಂಟ್ ಇದೆ, ಡಿಡಂಟ್ ಎಲ್ಲವೂ ಅದಾವ ರೀ. ಓಕೆ, ಇದಾದ ನಂತರ ಮೇನ್ ವರ್ಬ್ ನೋಡ್ತೀನಿ. ಹೆಲ್ಪಿಂಗ್ ವರ್ಬ್ ಇಲ್ಲಲ್ಲ, ಮೇನ್ ವರ್ಬ್ ನೋಡ್ತೀನಿ. ರಿಟರ್ನ್ಸ್ ಅಂತ ಇದೆ, V1 S ಬಂದಿದೆ. ಸೊ V1 S ಬಂದಕ್ಕಾರ ಡಸ್ ತೊಗೋಬೇಕು. ಎಲ್ಲಿದೆ ಡಸ್ ರೀ? ಇಲ್ಲಿದೆ ರೀ, ಮುಗಿದೋಯ್ತು. ಇಷ್ಟೇ, ಇಷ್ಟಕ್ಕೆ 1 ಮಾರ್ಕ್ಸ್. ಏನಂತೆ ಆ ಗುಡ್ ಪೀಪಲ್ ಅಂತೇಳಿ. ಸೊ ಇಲ್ಲಿ ಪಾಸಿಟಿವ್ ಇದೆ ರೀ. ಈ ಕಡೆ ನೆಗೆಟಿವ್ ಬರಬೇಕು. ಸೊ ನೆಗೆಟಿವ್ ಯಾವ್ಯಾವ್ದಾವೆ? ನೆಗೆಟಿವ್ ಇದು ಇಲ್ಲ, ಇದೊಂದಿದೆ, ವರಂಟ್ ದೇ ಇದೆ, ವರ್ ದೇ ಬರಲ್ಲ, ಹೇಳ್ಬೋದು. ಇದಾದ ನನಗೆ ಹೆಲ್ಪಿಂಗ್ ವರ್ಬ್ ನೋಡ್ರಿ. ಹೆಲ್ಪಿಂಗ್ ಕೊಟ್ಟಿದ್ದಾರೆ ಸರ್, ಆರ್ ಇದೆ, ಮುಗೀತು, ಆರೆಂಟ್ ಇದೆ. ಇನ್ನು 7 ಕೀರ್ತಿ ಆ್ಯಂಡ್ ಪ್ರೀತಿ ಆರ್ ಗುಡ್ ಫ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಇದು ಪಾಸಿಟಿವ್ ಇದೆ ರೀ. ಈ ಕಡೆ ನೆಗೆಟಿವ್ ಬರಬೇಕು. ನೆಗೆಟಿವ್ ಯಾವ್ದಾವ ರೀ? ಡೋಂಟ್ ದೇ ಒಂದೈತಿ, ಆರೆಂಟ್ ದೇ ಒಂದೈತಿ, ಎರಡು ಡಿಲೀಟೆಡ್ ಆದವು. ಓಕೆ, ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ ಸರ್, ಮುಗೀತು. ಎಷ್ಟೇನೆ ಇಷ್ಟು ಈಸಿ ಕ್ವಶನ್ಸ್ಗೆ ಗ್ರಾಮರ್ ಅಂತ ಹೇಳ್ತೀವಿ. ಹಿ ಬಾಟ್ ಬುಕ್ಸ್ ಬೈ ಕಟಲಿಂಗ್ ಇಸ್ ಡೈಲಿ ರೀಡ್ಸ್ ಅಂತ ಇದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ. ಸೊ ಪಾಸಿಟಿವ್ ಇದೆ ರೀ. ಈ ಕಡೆ ನೆಗೆಟಿವ್ ಟ್ಯಾಗ್. ಸೊ ನೆಗೆಟಿವ್ ಟ್ಯಾಗ್ ಅಂದರೆ ಹ್ಯಾಸಂಟ್ ಏನೋ ಬರ್ಬೋದು, ಡಸಂಟ್ ಏನೋ ಬರ್ಬೋದು, ಡಿಡಂಟ್ ಏನೋ ಬರ್ಬೋದು, ಡೋಂಟ್ ಏನೋ ಬರ್ಬೋದು, ಎಲ್ಲನೂ ಬರ್ಬೋದು. ಓಕೆ, ಹಾಗಾದರೆ ಮೇನ್ ವರ್ಬ್ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ. ಮೇನ್ ವರ್ಬ್ ನೋಡ್ತೀನಿ. ಹಿ ಬಾಟ್ ಅಂತಿದೆ ರೀ. ಬೈ ಬಾಟ್ V2 ಇದೆ. V2 ಅಂದರೆ ಡಿಡ್ ಬರಬೇಕು. ಡಿಡ್ ಎಲ್ಲಿದೆ? ಇಲ್ಲಿದೆ, ಮುಗೀತು. ಇಷ್ಟು ಈಸಿ ಕ್ವಶನ್ಸ್ ಇರ್ತಾವೆ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ, ಸ್ವಲ್ಪ ಸ್ಲೋದಲ್ಲಿ ಅರ್ಥ ಮಾಡ್ಕೊಳ್ರಿ. ನಾನು ಹೇಳೋದು ಒಂದೇನೆ, ಮೊದಲು ಕೊಟ್ಟಂಥ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆನಾ ನೆಗೆಟಿವ್ ಇದೆ ವಿಚಾರ ಮಾಡಿರಿ. ಪಾಸಿಟಿವ್ ನೆಗೆಟಿವ್ ಆದ ನಂತರ ಅದ್ರಾಗ ಅರ್ಧ ಆಪ್ಷನ್ ಹೋಗ್ಬಿಡ್ತಾವೆ ಎರಡು. ಇನ್ನು ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ, ಅದೇ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿರಿ. ಕೊಟ್ಟಿಲ್ಲ ಅಂದರೆ V1 ಇದೇನೆ, V2 ಇದೆ ನೋಡ್ಕೊಂಡು ಆ ರೀತಿ ಕೆಲಸ ಮಾಡೋದು ಮೂವ್ ಆಯಿತು. ಓಕೆ, ಭಾಳಷ್ಟು ಈಸಿ ವೇದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ನಾನು ಯಾವುದನ್ನು ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಓಕೆ, ನೆಕ್ಸ್ಟ್ ನಾನು ಏನು ಹೇಳ್ಬೇಕು ಅನ್ನೋದನ್ನು ನನಗೆ ತಿಳಿಸ್ರಿ. ಈ ನಮ್ಮ ವಿಡಿಯೋ ನಮ್ಮ ಪ್ರತಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು, ಜಾಯ್ನ್ ಆಗೋದ್ರ ಮೂಲಕ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.